ನಮಸ್ಕಾರ ಸ್ನೇಹಿತರೆ, ಕೆ ಸಿ ಟಿ ಅಪ್ಡೇಟ್ಸ್ಗೆ ಸ್ವಾಗತ ಸುಸ್ವಾಗತ. ಓಕೆ, ಬೇಸಿಕಲಿ ಏನಾಗುತ್ತೆ ಅಂತಂದರೆ ಕೆಲವೊಂದು ಟೈಮು ಇವಾಗ ನೋಡಿ ನಾನು ಸ್ಕ್ರೀನ್ ಮೇಲೆ ಒಂದು ತೋರಿಸ್ತಿದ್ದೀನಿ. ನಿಮಗೆ ನಾರ್ಮಲಾಗಿ ನೋಡಿದ ತಕ್ಷಣ ನಿಮ್ಗೆ ಏನು ನೆನಪಾಗುತ್ತೆ? ಓಕೆ ಯಾವ ರೀತಿ ಅನಿಸುತ್ತೆ ನೋಡಿ, ಟೈಮ್ ನಿಮ್ಗೆ ಯಾವುದೇ ರೀತಿಯಾಗಿ ಸ್ವಲ್ಪನೂ ಕೂಡ ಚೇಂಜಸ್ ಅನ್ಸೋದೇ ಇಲ್ಲ. ಓಕೆ, ಕಾಣಿಸ್ತಾ ಇದೆ, ನಿಮ್ಗೆ ಅನಿಸ್ಬೋದು. ಆ್ಯಕ್ಚುಲಿ ಏನಂತಂದ್ರೆ ಇಲ್ಲಿ ಕಾಣಿಸ್ತಿದೆ ಎಲ್ಲನೂ ಕೂಡ ಟೋಟಲಿ ಟೈಮ್ ನೋಡ್ತಂದರೆ ಇದು ಏನಪ್ಪ ರಿಯಲ್ ಕೆ ಸಿ ಟಿ ಕೌನ್ಸ್ಲಿಂಗ್ ಅಂದರೆ ಕೆ ಸಿ ಟಿ ವೆಬ್ಸೈಟಾ? ಈ ಒಂದು ವೆಬ್ಸೈಟ್ ನೇಮು ಕೂಡ ಯಾವ ರೀತಿ ಇದೆ ನೋಡಿ, KCET exam 2024.com ಅಂತ ನೋಡಿ. ಇದನ್ನೆಲ್ಲ ಡೊಮೇನ್ಸ್ ಕೂಡ ಪರ್ಚೇಸ್ ಮಾಡ್ಕೊಂಡು ಏನು ಮಾಡಿದ್ದಾರೆ ಅಂತಂದರೆ ಒಂದು ವೆಬ್ಸೈಟ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಸೇಮ್ ನೋಡೋಕ್ಕೆ ಸಿಮ್ಲರ್ KCET ಅಂದರೆ ಅವ್ರದ್ದು ಯಾವ ರೀತಿ ಒಂದು ವೆಬ್ಸೈಟ್ ಇದೆಯೋ ಅದೇ ರೀತಿಯಾಗಿ ಕಾಣಿಸ್ತಿದೆ. ವಿತ್ ಒಂದಿಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಆ್ಯಂಡ್ ಅದೇ ರೀತಿಯಾಗಿ ಈ ರೀತಿಯಾಗಿ ಸೇಮ್ ಅಲ್ಲಿ ಬರುವಂಥ ಲೋಗೋಸ್ ಕೂಡ ಇಟ್ಟಿದ್ದಾರೆ. ಎಲ್ಲನೂ ಕೂಡ ಸೇಮ್ ಇದೆ, ಯಾವುದೇ ರೀತಿಯಾಗಿ ನಿಮಗೆ ಚೇಂಜಸ್ ಅನ್ಸೋದಿಲ್ಲ. ಓಕೆ, ಇದನ್ನೆಲ್ಲ ನೋಡಿದ ತಕ್ಷಣ ಸಡನ್ನಾಗಿ ಏನು ಅನ್ಸುತ್ತೆ ಅಂದರೆ ಇದೇ ವೆಬ್ಸೈಟ್ ಇದೆ, ಇಲ್ಲಿ ಬಂದಿರತಕ್ಕಂಥ ಏನಾದರೂ ಇನ್ಫಾರ್ಮೇಷನ್ ಎಲ್ಲನೂ ಕೂಡ ಕೆಗೆ ಸಂಬಂಧಪಟ್ಟಿದ್ದು ಅಂತ ನಿಮ್ಗೆ ಅನಿಸುತ್ತೆ. ಬಟ್ ಆ್ಯಕ್ಚುಲಿ ಇದು ನಿಮ್ಮ ಒಂದು ಕೆ ವೆಬ್ಸೈಟ್ ಅಲ್ಲ. ಸೊ ಇದನ್ನೇ ಗಮನದಲ್ಲಿ ಇಟ್ಕೊಂಡು ಕೆದವ್ರು ಏನು ಮಾಡಿದ್ದಾರೆ ಅಂತಂದ್ರೆ ಟ್ವೀಟ್ ಮಾಡಿದ್ದಾರೆ. ಅದೇನು ಟ್ವೀಟ್ ಅಂತಂದರೆ ನಿಮ್ಗೆ ತೋರಿಸ್ತೀನಿ ಇವಾಗ. ಓಕೆ ವೈಟ್, ಇಲ್ಲಿ ಕಾಣಿಸ್ತಿದೆ ಅಲರ್ಟ್ ಅಂತ ಕೊಟ್ಬಿಟ್ಟು ದ ವೆಬ್ಸೈಟ್ ಈಗ ತೋರಿಸಿದ್ನಲ್ಲ ಅದು ಈಸ್ ಫೇಕ್ ಆ್ಯಂಡ್ ನಾಟ್ ಅಫಿಲಿಯೇಟೆಡ್ ವಿತ್ KA. ಡು ನಾಟ್ ಶೇರ್ ಪರ್ಸ್ನಲ್ ಇನ್ಫಾರ್ಮೇಷನ್ ಆರ್ ಮೇಕ್ ಪೇಮೆಂಟ್ ದೇರ್. ಆಲ್ವೇಸ್ ಚೆಕ್ ಅಫಿಷಿಯಲ್ ಅಪ್ಡೇಟ್ಸ್ ಓನ್ಲಿ ಎಟ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ cet.karnataka.gov.in ಕೆ ಅಂತ ಬಂದಿದೆ ಇದು. ಆ್ಯಂಡ್ ಸ್ಟೇ ಸೇಫ್ ಆ್ಯಂಡ್ ಸ್ಪ್ರೆಡ್ ದ ವರ್ಡ್ ಅಂತಂದು ಅಂದರೆ ಇದನ್ನು ಕ್ಲಿಕ್ ಮಾಡ್ಕೊತೀನಿ ಬೇಕಾ ರಿಯಲ್ ಈಗ ಬಂದಿರತಕ್ಕಂಥದ್ದು ಇದು ನಿಮ್ಮ ಒಂದು ಏನಿದೆ ಇಲ್ಲಿ ಕಾಣಿಸ್ತಿದೆ ನೋಡಿ, ಇಲ್ಲಿಲ್ವಾ ಇಲ್ಲಿ ಕಾಣಿಸ್ತಿದೆ CET, ಇದು ಕಾಣಿಸ್ತಿದೆ cet.online.karnataka.gov.in ಅಂತ ಕಾಣಿಸ್ತಿದೆ. ಇದು ನಿಮ್ಮ ನಿಜವಾದ ಒಂದು KA ವೆಬ್ಸೈಟ್. ಇಲ್ಲಿ ಬರತಕ್ಕಂಥ ಏನೋ ಒಂದು ಮಾಹಿತಿ ಕೂಡ ನಿಮಗೆ ರಿಯಲ್ ಆಗಿರ್ತವೆ. ಬೇರೆ ಥರ ವೆಬ್ಸೈಟ್ ನೋಡಿದರೆ ಅದು ನಿಮ್ಮ ಫೇಕ್. ಅಂದರೆ ಅವ್ರು ಏನು ಹೇಳ್ತಾ ಹೋಗ್ತಿದ್ದಾರೆ ಅಂತಂದರೆ ನೀವು ಇಲ್ಲಿ ವೆಬ್ಸೈಟಲ್ಲಿ ಏನಾದರೂ ನಿಮಗೆ ಕೆಗೆ ಸಂಬಂಧಪಟ್ಟಾಗೆ ಅಂದರೆ KCETಗೆ ಸಂಬಂಧಪಟ್ಟಾಗೆ ಏನಾದರೂ ಬಂತಂದರೆ ಇಲ್ಲಿ ಮಾತ್ರ ಸಿಗ್ತದೆ. ಇದನ್ನು ಬಿಟ್ಟು ಬೇರೆ ಎಲ್ಲನೂ ಕೂಡ ಬಂದಿತ್ತು ಅಂತಂದರೆ ಅದು ಫೇಕ್ ಇರ್ತದೆ. ಇನ್ ಕೇಸ್ ಬಂದಿದೆ ಏನಾದರೂ ಅಮೌಂಟ್ ಕಟ್ಟಬೇಕು, ಮುಂದೆ ನಿಮ್ಗೆ ಏನಾದರೂ ಚಲನ್ ದುಡ್ಡು ಕಟ್ಟೋಕ್ಕೆ ಆಪ್ಷನ್ ಎಂಟ್ರಿ ಎಲ್ಲನೂ ಕೂಡ ಬರ್ತದೆ. ಅಂದರೆ ಇದೇ ಒಂದು ವೆಬ್ಸೈಟಲ್ಲಿ ಬರ್ತದೆ, ಬೇರೆ ಒಂದು ವೆಬ್ಸೈಟಲ್ಲಿ ಬಂದರೆ ಫೇಕ್ ಇರ್ತದೆ. ಅದನ್ನ ಯಾವುದೇ ರೀತಿ ನಂಬೋಕೆ ಹೋಗಬೇಡಿ ಅಂತಂದರೆ ಸೇಫ್ ಆಗಿರಿ ಅಂತ ಹೇಳ್ತಾ ಹೋದರೆ ನಾವು ಕೂಡ ಹೇಳಬೇಕಾಗಿತ್ತು ಒಂದು ವಿಷಯ, ಹಂಗಾಗಿ ಹೇಳ್ತಾ ಇದ್ದೀನಿ ಪ್ಲೀಸ್ ಅಂದಾಗಿ ಅದಕ್ಕೆ ಹೇಳ್ತಿರೋದು. ಈವನ್ ಕೇದಲ್ಲೂ ಕೂಡ ಸಡನ್ನಾಗಿ ಲಿಂಕ್ ಬಂದಾಗ ಕೂಡ ಓಪನ್ ಮಾಡಬೇಡಿ, ಸ್ವಲ್ಪ ವೆಯ್ಟ್ ಮಾಡಿರಿ ಅಂತಂದು ಹೇಳೋದು ಇದಕ್ಕೆ ಕೂಡ. ಓಕೆ ಸರಿ, ಇದಿಷ್ಟು. ಯಾಕಂದರೆ ಒಂದೊಂದು ಟೈಮ್ ನಿಮಗೆ ಗೊತ್ತಿರಬೇಕು ಅಂತಂತ ಒಂದು ಅಂದರೆ ಪ್ರಧಾನಮಂತ್ರಿಗಳದೇ ಒಂದು ಏನಂತ ಅವ್ರದ್ದೇ ಒಂದು ಸೋಷಿಯಲ್ ಮೀಡಿಯಾನೇ ಹ್ಯಾಕ್ ಮಾಡ್ತಾರಂತೆ. ಇನ್ ಕೇಸ್ ಮತ್ತೆ ಹೇಳೋಕ್ಕಲ್ಲ KOನು ವೆಬ್ಸೈಟ್ ಹ್ಯಾಕ್ ಮಾಡಿ ಏನೋ ಮಾಡ್ಬೋದು. ಅಂದರೆ ವೇಟ್ ಮಾಡಿ, ಸಡನ್ನಾಗಿ ಏನೂ ಕೂಡ ಬಿಡ್ಲಿಕ್ಕೆ ಹೋಗಬೇಡಿ. ಓಕೆ ಸರಿ, ಇದನ್ನ ಹೇಳಬೇಕಾಗಿತ್ತು, ಹೇಳಿದ್ದೀನಿ. ಅಂದರೆ ನಿಮಗೆ ಗೊತ್ತಿರಲಿ ಮಾಹಿತಿ ಅಂತ, ಸರಿನಾ? ಸರಿ, ಆದಷ್ಟು ನಿಮ್ಮ ಹುಡುಗರೇ ಈ ವಿಡಿಯೋನ ಶೇರ್ ಮಾಡಿ. ಯಾವುದೇ ರೀತಿ ನಾನೇನು ಲೈಕ್ ಎಕ್ಸ್ಪೆಕ್ಟ್ ಮಾಡಲ್ಲ, ಏನೂ ಕೂಡ ಎಕ್ಸ್ಪೆಕ್ಟ್ ಮಾಡಲ್ಲ. ನಿಮ್ಮ ಹುಡುಗರಿಗೆ ಗೊತ್ತಿರಲಿ ಅಂತ ಹೇಳ್ತಿದ್ದೀನಿ ಅಷ್ಟೇ. ಬಾಯ್.